ನಮಸ್ಕಾರ ಸ್ನೇಹಿತರೆ, ದೇಶದ ಎಲ್ಲ HP ಗ್ಯಾಸ್ ಅಥವಾ ಭಾರತ್ ಗ್ಯಾಸ್ ಹೊಂದಿರುವವರಿಗೆ ಸಿಲಿಂಡರ್ ಬುಕಿಂಗ್ನಲ್ಲಿ ಮಹತ್ವದ ಬದಲಾವಣೆ ತರಲಾಗಿದೆ ಸ್ನೇಹಿತರೆ. ಹಾಗೆ ಮೇ 1ರಿಂದ ಜಾರಿಗೊಳಿಸಿರುವ LPG ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ನಿಮ್ಮ ಮನೆಯಲ್ಲಿಯೂ ಕೂಡ HP ಗ್ಯಾಸ್ ಅಥವಾ ಭಾರತ್ ಗ್ಯಾಸ್ ಹೊಂದಿದ್ದರೆ ತಪ್ಪದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತ ನೋಟಿಫಿಕೇಶನ್ ಅನ್ನ ದಿನಾಲೂ ತಪ್ಪದೆ ನೋಡಿ ಸ್ನೇಹಿತರೆ. ದೇಶದಲ್ಲಿ ಕಳೆದ 2.5 ತಿಂಗಳಿನಿಂದಲೂ ಕೂಡ ಕರ್ನಾಟಕವು ಸೇರಿದಂತೆ ಭಾರತದಾದ್ಯಂತ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿದೆ ಸ್ನೇಹಿತರೆ. ಇದೀಗ ಮೇ ಮೊದಲ ತಿಂಗಳು ಸಮೀಪಿಸುತ್ತಿದ್ದಂತೆ ಭಾರತದ LPG ಸಿಲಿಂಡರ್ ಬುಕಿಂಗ್ ಮತ್ತು ವಿತರಣಾ ವ್ಯವಸ್ಥೆಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಜಾರಿಗೆ ತರುವ ನಿರೀಕ್ಷೆ ಇದೆ ಸ್ನೇಹಿತರೆ. ಹಾಗೆ ಇದು ದೇಶದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಸ್ನೇಹಿತರೆ. ಭಾರತದ 3 ಪ್ರಮುಖ ತೈಲ ಮಾರುಕಟ್ಟೆ ಕಂಪನಿಗಳಾದ ಇಂಡಿಯನ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಮತ್ತು ಹಿಂದೂಸ್ತಾನ ಪೆಟ್ರೋಲಿಯಂ ಸಂಸ್ಥೆಗಳು ಗ್ಯಾಸ್ ಸಿಲಿಂಡರ್ ಸಂಗ್ರಹಣೆ, ಅಕ್ರಮ ಗ್ಯಾಸ್ ಸಿಲಿಂಡರ್ ಮಾರುಕಟ್ಟೆ ಮತ್ತು ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ ಅಕ್ರಮ ಮಾರಾಟ ಬದಲಾವಣೆಗಳನ್ನು ತಡೆಯುವುದಕ್ಕೆ ಹೊಸ ನಿಯಮಗಳನ್ನು ರೂಪಿಸಲಾಗಿದೆ ಸ್ನೇಹಿತರೆ. ಮತ್ತು LPG ಬುಕಿಂಗ್ಗಳ ನಡುವಿನ ಬುಕಿಂಗ್ ಅವಧಿಯಲ್ಲಿ ನಗರ ಪ್ರದೇಶಗಳಲ್ಲಿ 21ರಿಂದ 25 ದಿನಗಳವರೆಗೆ ಮತ್ತು ಗ್ರಾಮೀಣ ದೇಶಗಳಲ್ಲಿ 45 ದಿನಗಳವರೆಗೆ ಹೆಚ್ಚಿಸಲಾಗಿದೆ ಸ್ನೇಹಿತರೆ. ಹಾಗೂ ಈ ನಿರ್ದಿಷ್ಟ ಅವಧಿಯ ನಂತರವೂ ಕೂಡ ಮುಗಿಯುವ ಮೊದಲು ಭಾರತೀಯ ಯಾವುದೇ ಬುಕಿಂಗ್ ಪ್ರಯತ್ನವನ್ನು ಸ್ವಯಂಚಾಲಿತವಾಗಿ ನಿರ್ಬಂಧಿಸಲಾಗುತ್ತದೆ ಸ್ನೇಹಿತರೆ. ಹಾಗೂ ಗ್ಯಾಸ್ ಸಿಲಿಂಡರ್ ಬುಕಿಂಗ್ಗಳಲ್ಲಿ ಹಲವು ಬದಲಾವಣೆಗಳನ್ನು ಮಾಡಲಾಗಿದೆ ಸ್ನೇಹಿತರೆ. ಹೊಸ ಮಾರ್ಗಸೂಚಿಗಳ ಅಡಿಯಲ್ಲಿ ಮೇ 1ರಿಂದ ವಿತರಣಾ ದೃಢೀಕರಣ ಕೋಡ್ ಮೊದಲಿನಂತೆಯೇ ಇರುತ್ತಿಲ್ಲ. ಭೌತಿಕ ನೀಲಿ ಪುಸ್ತಕ ಅಥವಾ ರಸೀದಿಯನ್ನು ತೋರಿಸುವ ಮೂಲಕ ಗ್ರಾಹಕರು ಇನ್ನು ಮುಂದೆ ತಮ್ಮ ಸಿಲಿಂಡರ್ಗಳನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಸ್ನೇಹಿತರೆ. ಇದರ ಬದಲು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ ನಂತರವೂ ಗ್ರಾಹಕರ ನೋಂದಾಯಿತ ಮೊಬೈಲ್ ಸಂಖ್ಯೆ OTP ಕಳುಹಿಸಲಾಗುತ್ತದೆ ಸ್ನೇಹಿತರೆ. ಹಾಗೆ ವಿತರಣಾ ದೃಢೀಕರಣ ಕೋಡ್ ಆಧಾರಿತ LPG ವಿತರಣೆಗಳು ಈಗಾಗಲೇ 94.5ಕ್ಕಿಂತ ಹೆಚ್ಚಾಗಿವೆ ಸ್ನೇಹಿತರೆ ಎಂದು ಕೇಂದ್ರ ಸರ್ಕಾರ ದೃಢೀಕರಿಸಲಾಗಿದೆ ಸ್ನೇಹಿತರೆ. ಇನ್ನು US, ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಪ್ರಾರಂಭವಾದಾಗಿನಿಂದಲೂ ಕೂಡ ಭಾರತೀಯ ತೈಲ ಕಂಪನಿಗಳು 14.2 kg ದೇಶೀಯ ಸಿಲಿಂಡರ್ಗಳ LPG ಸಿಲಿಂಡರ್ಗಳ ಬೆಲೆಗಳನ್ನು 60ರಷ್ಟು ಹೆಚ್ಚಿಸಲಾಗಿದೆ ಸ್ನೇಹಿತರೆ. ವಾಣಿಜ್ಯ 19 kg ಸಿಲಿಂಡರ್ಗಳ ಬೆಲೆಗಳು ಇನ್ನೂ ಭಾರಿ ಏರಿಕೆಯನ್ನು ಕಂಡಿವೆ ಸ್ನೇಹಿತರೆ. ಅಲ್ಪಾವಧಿಯಲ್ಲಿಯೇ ಕೂಡ 3 ಬಾರಿ ಹೆಚ್ಚಿಸಲಾಗಿದೆ ಸ್ನೇಹಿತರೆ. ಮೇ 1ರಿಂದ ಬೆಲೆಗಳಲ್ಲಿ ಮತ್ತಷ್ಟು ಪರಿಷ್ಕರಣೆ ಒಳಪಡಿಸುವ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗೆ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರ ಆಧಾರ್ ಆಧಾರಿತ ಬಯೋಮೆಟ್ರಿಕ್ಸ್ ದೃಢೀಕರಣವನ್ನು ಕಡ್ಡಾಯ ಮಾಡಲಾಗಿದೆ ಸ್ನೇಹಿತರೆ. ಹಾಗೂ ಇನ್ನು ತಮ್ಮ ಈ KYCಯನ್ನು ಪೂರ್ಣಗೊಳಿಸಿದ LPG ಬಳಕೆದಾರರು ಈ KYC ಪೂರ್ಣಗೊಳಿಸಬೇಕಾಗಿದೆ ಸ್ನೇಹಿತರೆ. ಈ ಬದಲಾವಣೆಯು ಈ ಹಿಂದೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದವರಿಗೆ ಮಾತ್ರ ಅನ್ವಯವಾಗುತ್ತದೆ ಎಂದು ಸಚಿವಾಲಯವು ಸ್ಪಷ್ಟಪಡಿಸಲಾಗಿದೆ ಸ್ನೇಹಿತರೆ. ಹಾಗೆ ಕಚ್ಚಾ ತೈಲ ಪೂರೈಕೆಯಲ್ಲಿನ ಅಡೆತಡೆಗಳ ನಂತರ ಭಾರತೀಯ ತೈಲ ಕಂಪನಿಗಳು ಯುನೈಟೆಡ್ ಸ್ಟೇಟ್ನಿಂದ ಹೆಚ್ಚುವರಿ LPGಯನ್ನು ಆಮದು ಮಾಡಿಕೊಳ್ಳುವುದಕ್ಕೆ ಜೂನ್ ಮತ್ತು ಜುಲೈ ನಡುವೆ ವಿತರಣೆಯಾಗುವ ನಿರೀಕ್ಷೆಯಾಗಿದೆ ಸ್ನೇಹಿತರೆ. ಭಾರತಕ್ಕೆ ಪ್ರತಿದಿನ ಸುಮಾರು 80,000 ಟನ್ LPG ಅಗತ್ಯವಿದೆ ಸ್ನೇಹಿತರೆ. ಆದರೆ ದೇಶೀಯ ಉತ್ಪಾದನೆಯು ಸುಮಾರು 46,000 ಟನ್ಗಳಷ್ಟಿದೆ ಸ್ನೇಹಿತರೆ. ಗ್ರಾಹಕರು ತಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ತಮ್ಮ LPG ಖಾತೆಗೆ ಲಿಂಕ್ ಮಾಡಿಸಬೇಕಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳುವುದು ತಮ್ಮ ಮೇ 1ರ ಬದಲಾವಣೆಗಳಿಗೆ ಮುಂಚಿತವಾಗಿಯೇ ಮೈ LPG ಪೋರ್ಟಲ್ನಲ್ಲಿ ತಮ್ಮ ಮುಂದಿನ ಅರ್ಹ ಬುಕಿಂಗ್ ದಿನಾಂಕವನ್ನು ಪರಿಶೀಲಿಸುವುದು ಉತ್ತಮವಾಗಿದೆ ಸ್ನೇಹಿತರೆ. ನಮಸ್ಕಾರ.